ಸರ್ವಶಕ್ತನಾದ ಪರಮ ತ್ರಯೇಕ ದೇವರ ಪರಿಶುದ್ಧ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ಕೆಲವು ದಿವಸಗಳಿಂದ ನಾವು ಸತ್ಯವೇದವನ್ನು ಅರಿಯದವರ ಮಧ್ಯದಲ್ಲಿಯೂ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಸುಮಾದರಿ ಜೀವಿತವನ್ನು ಜೀವಿಸಿದ ಯೋಸೇಫನ ಜೀವಿತವನ್ನು ಅಧ್ಯಯನ ಮಾಡುತ್ತಾ ಇದ್ದೇವೆ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಅವನು ಆಹಾರ ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಎರಡನೆಯ ಸಾರಿ ಬಂದ ತನ್ನ ಸಹೋದರರಿಗೆ ತನ್ನ ಮನೆಯಲ್ಲಿ ಬಹು ಅತ್ಯುತ್ತಮವಾದ ರೀತಿಯಲ್ಲಿ ಸತ್ಕರಿಸುವುದನ್ನು ನೋಡಿದೆವು. ಯೋಸೇಫನು ತನ್ನ ಸಹೋದರರನ್ನು ಮನೆಗೆ ಕಳುಹಿಸುತ್ತಾನೆ. ಯಹೂದನು ಬೆನ್ಯಾಮೀನನ ಸ್ಥಾನವನ್ನು ತೆಗೆದುಕೊಳ್ಳಲು ಸ್ವಇಚ್ಛೆಯಿಂದ ಒಪ್ಪಿಕೊಳ್ಳುತ್ತಾನೆ ಎಂಬ ಮುಖ್ಯ ಪ್ರಸ್ತಾಪಗಳನ್ನು ನಾವು ಅಧ್ಯಯನ ಮಾಡಿದೆವು. ಯೋಸೇಫನು ಹಾಗೂ ಕರ್ತನಾದ ಯೇಸುವಿನ ಜೀವಿತಗಳಲ್ಲಿ ಇನ್ನೂ ಹಲವಾರು ರೀತಿಯ ಹೋಲಿಕೆಗಳು ಇರುವುದನ್ನು ಗಮನಿಸಿದೆವು. ದೇವಮಕ್ಕಳೇ, ಬನ್ನಿ ಈಗ ಯೋಸೇಫನ ಜೀವಿತದ ಅಧ್ಯಯನವನ್ನು ಮುಂದುವರಿಸುತ್ತಾ ದೇವರ ಸ್ವರವನ್ನು ಕೇಳಿಸಿಕೊಳ್ಳೋಣ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 1ನೇ ವಚನದಿಂದ 46ನೇ ಅಧ್ಯಾಯದ 7ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಈ 45ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೋಸೇಫನು ತನ್ನ ಗುರುತನ್ನು ಪ್ರಕಟಿಸುತ್ತಿರುವನು ಮತ್ತು ಯೋಸೇಫನು ತನ್ನ ಕುಟುಂಬವನ್ನು ಐಗುಪ್ತಕ್ಕೆ ಆಹ್ವಾನಿಸುತ್ತಿರುವನು ಎಂಬುದಾಗಿ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆಗೆ ಕಳುಹಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದು ಖಂಡಿತವಾಗಿಯೂ ಭಾವನಾತ್ಮಕ ಸಮಯವಾಗಿರುತ್ತದೆ. ಆದ್ದರಿಂದ ಯೋಸೇಫನು ಆ ಕೋಣೆಯಲ್ಲಿ ತನ್ನನ್ನು ತನ್ನ ಸಹೋದರರನ್ನು ಬಿಟ್ಟು ಉಳಿದವರನ್ನೆಲ್ಲ ಹೊರಗಡೆ ಕಳುಹಿಸುತ್ತಾ ಇದ್ದಾನೆ. ಮುಂದುವರಿದು ನಾವು 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನು ಗಟ್ಟಿಯಾಗಿ ಅತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಸಾರಿ ಯೋಸೇಫನಿಗೆ ಆ ಕೊಠಡಿಯಿಂದ ಹೊರಗಡೆ ಹೋಗಲಿಕ್ಕೆ ಆಗಲಿಲ್ಲ. ಅವನು ಅಲ್ಲಿಯೇ ಇದ್ದುಕೊಂಡು ಗಟ್ಟಿಯಾಗಿ ಅಳಲು ಆರಂಭಿಸುತ್ತಾನೆ. ಯೋಸೇಫನನ್ನು ಬಿಟ್ಟು ಅವನ ಸಹೋದರರಿಗಾಗಲಿ ಅಥವಾ ಫರೋಹನ ಮನೆಯಲ್ಲಿದ್ದ ಆಳುಗಳಿಗಾಗಲಿ ಅಲ್ಲಿ ಸಂಭವಿಸುತ್ತಿರುವುದೇನು ಎಂಬುದು ತಿಳಿಯಲೇ ಇಲ್ಲ. ನೋಡಿರಿ, ತನ್ನ ಅಣ್ಣಂದಿರನ್ನು ಪರಿಪೂರ್ಣವಾಗಿ ಪರೀಕ್ಷಿಸಿದ ಯೋಸೇಫನಿಗೆ ಈಗ ತನ್ನ ಗುರುತನ್ನು ಇನ್ನು ಮುಚ್ಚಿಟ್ಟುಕೊಳ್ಳಲು ಯಾವ ಕಾರಣವೂ ಇರಲಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಹೋದರರಿಗೆ ಅಂದರೆ ಯಹೂದ್ಯರಿಗೆ ತಿಳಿಯಪಡಿಸಿಕೊಳ್ಳುವ ದಿನವು ಬಹು ಸಮೀಪದಲ್ಲಿ ಇರುತ್ತದೆ ಎಂಬುದನ್ನು ಪುನಃ ನಾನು ಹೇಳಲು ಬಯಸುತ್ತೇನೆ. ಆತನು ಮೊದಲನೇ ಸಾರಿ ಬಂದಾಗ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ವಾಸ್ತವಿಕವಾಗಿ ಅವರು ಆತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟರು, ಆದರೆ ಆತನು 2ನೇ ಸಾರಿ ಬರುವಾಗ ತನ್ನನ್ನು ತನ್ನ ಸ್ವಂತದವರಿಗೆ ತಿಳಿಯಪಡಿಸಲಿದ್ದಾನೆ. ಮತ್ತೊಬ್ಬನು ಅವನನ್ನು ನಿನ್ನ ಎದೆಯ ಮೇಲಿನ ಗಾಯಗಳೇನು ಎಂದು ಕೇಳಿದರೆ ಅವನು ಮಿತ್ರರ ಮನೆಯಲ್ಲಿ ನನಗಾದ ಗಾಯಗಳು ಎಂದು ಉತ್ತರ ಕೊಡುವನೆಂಬುದಾಗಿ ಜಕರೀಯನ ಪ್ರವಾದನಾ ಗ್ರಂಥ 13ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ತನ್ನ ಸಹೋದರರಿಗೆ ತನ್ನನ್ನು ಕುರಿತು ತೋರ್ಪಡಿಸಿಕೊಳ್ಳಲಿರುವನು. ಜಕರೀಯನ ಪ್ರವಾದನಾ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು ಎಂಬುದಾಗಿ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನ ಸಹೋದರರ ನಡವಣ ಕೌಟುಂಬಿಕ ವ್ಯವಹಾರವಾಗಿರುತ್ತದೆ. ಯೋಸೇಫನು ತನ್ನ ಸಹೋದರರಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುವುದರ ಈ ಉಪಕಥೆಯು ಯೇಸು ಕ್ರಿಸ್ತನ ಪ್ರಕಟಣೆಯ ದಿನವು ಎಷ್ಟು ಅದ್ಭುತಕರವಾಗಿರುತ್ತದೆ ಎಂಬುದರ ಸ್ವಲ್ಪ ಆಲೋಚನೆಯನ್ನು ಕೊಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ,
ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯೋಸೇಫನ ಕಳೆದು ಹೋದ ಪಾನಪಾತ್ರೆಯು ಬೆನ್ಯಾಮೀನನ ಚೀಲದಲ್ಲಿ ದೊರಕಿದ್ದರಿಂದ ಯೋಸೇಫನ ಆಳುಗಳಿಂದ ಹಿಡಿಯಲ್ಪಟ್ಟವರಾದ ಅವನ ಸಹೋದರರು ಈಗ ಮೊದಲೇ ಭಯ ಹಿಡಿದವರಾಗಿದ್ದಾರೆ. ಆದರೆ ಈ ವಾಕ್ಯ ಭಾಗದಲ್ಲಿ ತತ್ತರಗೊಂಡು ಎಂಬುದಾಗಿ ನೋಡುತ್ತೇವೆ. ಅಂದರೆ ಅದು ಭಯ ಹಿಡಿದಿರುವುದರ ಮತ್ತೊಂದು ಉನ್ನತ ಮಟ್ಟವಾಗಿದೆ. ಆ ಅಣ್ಣಂದಿರು ಯೋಸೇಫನನ್ನು ಇಷ್ಮಾಯೇಲರಿಗೆ ಮಾರಿದಾಗ ಅವನನ್ನು ಕೊನೆ ಸಾರಿ ನೋಡಿದ್ದು ಈಗ ಹೆಚ್ಚು ಕಡಿಮೆ 25 ವರ್ಷಗಳು ಗತಿಸಿ ಹೋಗಿರುತ್ತವೆ ಮತ್ತು ಖಂಡಿತವಾಗಿಯೂ ಅವನು ಅದಕ್ಕಾಗಿ ಮುಯ್ಯಿ ತೀರಿಸಲಿದ್ದಾನೆ ಎಂಬುದರ ಕುರಿತಾಗಿ ಖಚಿತರಾಗಿದ್ದಾರೆ. ನೋಡಿರಿ, ಅವರು ಆಘಾತರಾಗಿ ಮಾತನಾಡಲಾರದಷ್ಟು ತತ್ತರಗೊಂಡಿದ್ದಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೋಸೇಫನು, ನನ್ನ ಹತ್ತಿರಕ್ಕೆ ಬಂದಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಬಹು ನಾಟಕೀಯವಾದ ಭಾವನಾತ್ಮಕ ಸಂದರ್ಭವಾಗಿರುತ್ತದಲ್ಲವೇ? ಅವರೆಲ್ಲರ ಅನಿಸಿಕೆ ಹೇಗಿತ್ತು ಎಂಬುದನ್ನು ಸ್ವಲ್ಪ ನಾವು ಊಹಿಸಿಕೊಳ್ಳೋಣ. ಇಲ್ಲಿ ಯೋಸೇಫನ ಪ್ರತಿಕ್ರಿಯೆಯನ್ನು ನಾವು ಗಮನಿಸೋಣ. ಅವನು ಕೋಪಗೊಂಡಿರುವುದಿಲ್ಲ ಮತ್ತು ಮುಯ್ಯಿ ತೀರಿಸಿಕೊಳ್ಳುವ ಯಾವ ಆಲೋಚನೆಯನ್ನು ಹೊಂದಿರುವುದಿಲ್ಲ. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಮುಯ್ಯಿ ತೀರಿಸಿಕೊಳ್ಳುವುದು ಒಬ್ಬ ಮನುಷ್ಯನ ಸ್ವಾಭಾವಿಕ ಪ್ರತಿಕ್ರಿಯೆಯಾಗಿರುತ್ತದೆ. ಹಾಗಾದರೆ ಯೋಸೇಫನು ಯಾಕೆ ಮುಯ್ಯಿ ತೀರಿಸಿಕೊಳ್ಳಲು ಮನಸ್ಸು ಮಾಡುತ್ತಾ ಇಲ್ಲ? ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತನ್ನ ಜೀವಿತದಲ್ಲಿ ಸಂಭವಿಸಿದ ಪ್ರತಿಯೊಂದರ ಹಿಂದೆ ದೇವರು ಶ್ರೇಷ್ಠವಾದ ಉದ್ದೇಶವನ್ನು ಇಟ್ಟುಕೊಂಡು ಆತನೇ ಅದನ್ನು ಅನುಮತಿಸಿದನು ಎಂಬುದಾಗಿ ಯೋಸೇಫನು ನೋಡಲು ಶಕ್ತನಾಗಿದ್ದನು. ದೇವರು ಅವನ ಜೀವಿತದಲ್ಲಿ ತನ್ನ ಶ್ರೇಷ್ಠವಾದ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 6ರಿಂದ 8 ವಚನಗಳನ್ನು ಓದಿಕೊಳ್ಳುವುದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ಯೋಸೇಫನು ತನ್ನ ಜೀವಿತದ ಪ್ರತಿಯೊಂದು ಹಂತದಲ್ಲಿಯೂ ದೇವರ ಹಸ್ತವನ್ನು ಕಂಡುಕೊಳ್ಳುವವನಾಗಿ ಆತನಿಗೆ ಸಕಲ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮ ಜೀವಿತಗಳಲ್ಲಿ ನಾವು ದೇವರ ಹಸ್ತವನ್ನು ಗ್ರಹಿಸುವವರಾದರೆ ಸಿಟ್ಟುಗೊಳ್ಳಲು ಹಾಗೂ ಮುಯ್ಯಿ ತೀರಿಸಿಕೊಳ್ಳಲು ಮನಸ್ಸು ಮಾಡುವವರಾಗಿರುತ್ತೇವೋ? ಖಂಡಿತವಾಗಿಯೂ ಹಾಗೆ ಮಾಡುವವರಾಗಿರುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಯೋಸೇಫನು ಐಗುಪ್ತಕ್ಕೆ ತರಲ್ಪಟ್ಟಾಗ ಅವನು ಕೇವಲ 17 ವರ್ಷದವನಾಗಿದ್ದನು. ಅವನು ಫರೋಹನ ಮುಂದೆ ನಿಂತಾಗ 30 ವರ್ಷದವನಾಗಿದ್ದನು. ಈಗ ಸುಭಿಕ್ಷೆಯು 7 ವರ್ಷಗಳು ಮುಗಿದು ಬರಗಾಲ 2 ವರ್ಷಗಳು ಕಳೆದಿರುತ್ತವೆ. ಹಾಗಾದರೆ ಯೋಸೇಫನು ಈಗ 39 ವರ್ಷದವನಾಗಿದ್ದು ಐಗುಪ್ತ ದೇಶದಲ್ಲಿ 22 ವರ್ಷಗಳ ಕಾಲ ವಾಸಿಸುತ್ತಾ ಇರುವುದನ್ನು ನಾವು ನೋಡಬಹುದು. ನೋಡಿರಿ, ಯೋಸೇಫನು ತಾನು ಜೀವಿಸಿದ ಇಷ್ಟೆಲ್ಲಾ ವರ್ಷಗಳಲ್ಲಿ ದೇವರ ಹಸ್ತವು ಕಾರ್ಯ ಮಾಡುತ್ತಿರುವಂಥದ್ದನ್ನು ಸ್ಪಷ್ಟವಾಗಿ ನೋಡುವಂಥವನಾಗಿದ್ದಾನೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನೀವು ಬೇಗ ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ನಿನ್ನ ಮಗನಾದ ಯೋಸೇಫನು ಹೀಗೆನ್ನುತ್ತಾನೆ, ದೇವರು ನನ್ನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ನೇಮಿಸಿದ್ದಾನೆ. ನೀನು ತಡ ಮಾಡದೆ ನನ್ನ ಬಳಿಗೆ ಬಾ. ಗೋಷನ್ ಸೀಮೆಯಲ್ಲಿ ನೀನು ವಾಸ ಮಾಡಬಹುದು. ನೀನು, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಕುರಿ, ದನ ಮೊದಲಾದ ಸ್ವಾಸ್ಥ್ಯ ಸಹಿತರಾಗಿ ನನ್ನ ಬಳಿಯಲ್ಲೇ ಇರಬಹುದು. ಈ ಬರಗಾಲಕ್ಕೆ ತೀರುವುದಕ್ಕೆ ಇನ್ನೂ 5 ವರ್ಷ ಹೋಗಬೇಕು. ಆದ್ದರಿಂದ ನಿನಗೂ ನಿನ್ನ ಮನೆಯವರಿಗೂ ನಿನಗಿರುವ ಎಲ್ಲವುಗಳಿಗೂ ಬಡತನ ಉಂಟಾಗದಂತೆ ಇಲ್ಲಿ ನಿನ್ನನ್ನು ಪೋಷಿಸುವೆನೆಂದು ಹೇಳುತ್ತಾನೆ ಎಂಬುದಾಗಿ ತಿಳಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ವೇಳೆ ಯಾಕೋಬನು ಮತ್ತು ಅವನ ಕುಟುಂಬದವರು ಪಾಲಸ್ತೇನ್ ದೇಶದಲ್ಲಿ ವಾಸವಾಗಿದ್ದರೆ ಅವರು ಬದುಕಿ ಉಳಿಯುತ್ತಿರಲಿಲ್ಲ. ಅವರು ಖಂಡಿತವಾಗಿಯೂ ಸತ್ತು ಹೋಗುತ್ತಾ ಇದ್ದರು. ಯೋಸೇಫನು ಅವರೆಲ್ಲರನ್ನೂ ಕರೆದುಕೊಂಡು ಬಂದು ಐಗುಪ್ತದಲ್ಲಿ ನಿಜವಾಗಿಯೂ ಅತ್ಯುನ್ನತ ಭಾಗವಾಗಿರುವ ಗೋಷೆನ್ ಪ್ರದೇಶದಲ್ಲಿ ಅವರು ನೆಲೆಸುವಂತೆ ಮಾಡಲು ಬಯಸುತ್ತಾ ಇದ್ದಾನೆ. ನೋಡಿರಿ, ಇದೇ ಪ್ರದೇಶದಲ್ಲಿ ದೇವರು ಅವರನ್ನು ಉಳಿದ ಲೋಕದಿಂದ ಸಂರಕ್ಷಿಸಿ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡಲಿದ್ದಾನೆ.
ಯೋಸೇಫನ ಸಹೋದರರ ಜೀವಿತಗಳು ಅವರು ಕಾನಾನ್ ದೇಶದಿಂದ ಹೊರಗೆ ಬರಬೇಕಾದ ಅಗತ್ಯತೆಯನ್ನು ಪ್ರಕಟಿಸುವಂಥವುಗಳಾಗಿದ್ದವು. ನಮ್ಮ ಧ್ಯಾನದಲ್ಲಿ ಮುಂದುವರೆದು 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಾನು ಸ್ವತಃ ನಿಮ್ಮ ಸಂಗಡ ಮಾತಾಡಿದ್ದೇನಲ್ಲ, ಅದಕ್ಕೆ ನೀವೇ ಸಾಕ್ಷಿ, ನನ್ನ ಒಡ ಹುಟ್ಟಿದವನಾದ ಬೆನ್ಯಾಮೀನನೂ ಸಾಕ್ಷಿ ಎಂಬುದಾಗಿ. ನೋಡಿರಿ ಪ್ರಿಯರೇ, ಯೋಸೇಫನ ಈ ಎಲ್ಲಾ ಮಾತುಗಳನ್ನು ಆಲಿಸುತ್ತಿದ್ದ ಅವನ ಸಹೋದರರು ಮೂಕರಂತೆ ನಿಂತಿರುವುದನ್ನು ನಾವು ಊಹಿಸಬಹುದು. ಸ್ವತಃ ತಮ್ಮ ಸಹೋದರನಾದ ಯೋಸೇಫನು ತಮ್ಮ ಮುಂದೆ ನಿಂತಿರುವುದು ಅವರಿಗೆ ನಂಬಲ ಸಾಧ್ಯವಾದ ಸಂಗತಿಯಾಗಿದೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 13ರಿಂದ 15 ವಚನಗಳನ್ನು ಓದುವುದರ ಮೂಲಕ ಯೋಸೇಫನು ತನ್ನ ಸಹೋದರರನ್ನು ಎಷ್ಟಾಗಿ ಕಳೆದುಕೊಂಡಿದ್ದನೆಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಅದರಲ್ಲಿ ವಿಶೇಷವಾಗಿ ತನ್ನ ಸ್ವಂತ ತಮ್ಮನಾದ ಬೆನ್ಯಾಮೀನನನ್ನು ಅನೇಕ ವರ್ಷಗಳ ನಂತರ ನೋಡಿದ್ದು ಅವನಿಗೆ ಅತ್ಯಾನಂದವನ್ನು ಉಂಟುಮಾಡಿತು. ಆ ಇಬ್ಬರು ಸಹೋದರರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅಳುತ್ತಿರುವುದನ್ನು ನೋಡುವುದು ಎಂಥ ಮನ ಮುಟ್ಟುವ ದೃಶ್ಯವಾಗಿರುತ್ತದಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಯೋಸೇಫನು ಮತ್ತು ಬೆನ್ಯಾಮೀನನು ಇವರಿಬ್ಬರೂ ಅದ್ಭುತವಾದ ವ್ಯಕ್ತಿಗಳಾಗಿದ್ದರು. ಯೋಸೇಫನು ಮತ್ತು ಬೆನ್ಯಾಮೀನನು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುವುದನ್ನು ನೋಡುತ್ತಿರುವ ಉಳಿದ ಅಣ್ಣಂದಿರು ಆಘಾತಕ್ಕೆ ಒಳಗಾಗಿದ್ದಾರೆ ಮತ್ತು ಈಗ ನಿಧಾನವಾಗಿ ಪ್ರಜ್ಞೆ ಬಂದವರಂತೆ ಕಾಣಿಸುತ್ತಾ ಇದ್ದಾರೆ. ಈಗ ಯೋಸೇಫನೊಂದಿಗೆ ಅವರೆಲ್ಲರೂ ಮಾತನಾಡಲು ಆರಂಭಿಸುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಕೂಡಲೇ ಈ ಸುದ್ದಿಯು ಫರೋಹನ ಮನೆಯಲ್ಲಿ ಹಬ್ಬಿಕೊಂಡಿತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯೋಸೇಫನ ಅಣ್ಣ ತಮ್ಮಂದಿರು ಬಂದ ಸಮಾಚಾರವು ಫರೋಹನ ಮನೆಯವರಿಗೆ ತಿಳಿದಾಗ ಫರೋಹನಿಗೂ ಅವನ ಪರಿವಾರದವರಿಗೂ ಸಂತೋಷವಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೋಸೇಫನ ಮನೆಯಲ್ಲಿ ಗದ್ದಲವು ಹೆಚ್ಚಾದಂತೆ ಕಂಡು ಬಂದಿರಬಹುದು. ಆಗ ಫರೋಹನು ಬಹುಶಃ ಒಬ್ಬ ಆಳಿನ ಬಳಿಯಲ್ಲಿ ಆ ಗದ್ದಲದ ಕುರಿತು ವಿಚಾರಿಸಿದಾಗ ಕಾನಾನಿನಿಂದ ಯೋಸೇಫನ 11 ಮಂದಿ ಸಹೋದರರು ಬಂದಿದ್ದಾರೆ ಎಂಬುದಾಗಿ ಆ ಆಳು ಫರೋಹನಿಗೆ ತಿಳಿಸಿರಬಹುದು ಮತ್ತು ಈ ವಿಷಯವು ಫರೋಹನಿಗೆ ಸಂತೋಷವನ್ನು ಉಂಟು ಮಾಡಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಫರೋಹನು ಬಹುಶಃ ಹೈಕ್ಸೋಸ್ ಅರಸನು ಮತ್ತು ಯೋಸೇಫನ ಹಾಗೂ ಅವನ ಕುಟುಂಬದ ಅದೇ ಗೋತ್ರದ ಎಳೆಯಿಂದ ಅಥವಾ ಮೂಲದಿಂದ ಬಂದಿರುವನು ಎಂಬುದಾಗಿ ನಾವು ಆರಂಭದಲ್ಲಿ ನೋಡಿಕೊಂಡಿರುವುದು ನಿಮ್ಮ ಜ್ಞಾಪಕದಲ್ಲಿ ಇರಬಹುದು. ಆ ಫರೋಹನು ಐಗುಪ್ತರನ್ನು ಅಷ್ಟಾಗಿ ನಂಬಿರಲಿಲ್ಲ ಮತ್ತು ಯೋಸೇಫನ ನಂಬಿಗಸ್ತಿಕೆ ಕುರಿತು ಅವನು ಮೆಚ್ಚಿಕೊಂಡಿದ್ದನು. ಆದ್ದರಿಂದ ಯೋಸೇಫನಂತೆ ಇನ್ನೂ ಅನೇಕರು ಸಿಕ್ಕುತ್ತಾರೆ ಎಂಬ ವಿಷಯದಲ್ಲಿ ಅವನು ಸಂತೋಷಪಟ್ಟನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ಓದಿಕೊಳ್ಳುವುದರ ಮೂಲಕ ಫರೋಹನು ನೀಡಿದ ಆಜ್ಞೆಯ ಕುರಿತು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇಲ್ಲಿ ವಿಶೇಷವಾಗಿ ರಥಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಂದೆಯನ್ನು ಕರಕೊಂಡು ಬಂದಿರಿ ಎಂಬುದಾಗಿ ಫರೋಹನು ಹೇಳುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ನೋಡಿರಿ, ಯೋಸೇಫನ ಸಹೋದರರು ಕಾನಾನ್ ದೇಶದಿಂದ ಬರುವಾಗ ತಮ್ಮ ಪಶುಗಳ ಮೇಲೆ ತಮ್ಮ ವಸ್ತುಗಳನ್ನು ಇಟ್ಟುಕೊಂಡು ಬಂದರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಐಗುಪ್ತ ದೇಶದವರು ಈಗಾಗಲೇ ರಥಗಳ ಮೇಲೆ ಚಲಿಸುತ್ತಿರುವುದನ್ನು ನಾವು ಕಾಣಬಹುದು. ಅಂದರೆ ಐಗುಪ್ತದವರು ಮುಂದುವರೆದವರು ಮತ್ತು ಅಭಿವೃದ್ಧಿಗೊಂಡವರು ಎಂಬುದನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಮುಂದೆ ನಾವು 20ನೇ ವಚನವನ್ನು ಓದುವುದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ನೀವು ಏನನ್ನೂ ತರುವ ಅವಶ್ಯಕತೆ ಇರುವುದಿಲ್ಲ, ನಾವೇ ನಿಮಗೆ ಎಲ್ಲವನ್ನು ಒದಗಿಸುತ್ತೇವೆ ಎಂಬುದನ್ನು ಫರೋಹನು ಹೇಳಿದಂತೆ ಇರುತ್ತದೆ. ಹಾಗೆಯೇ ಮುಂದುವರೆದು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 21ರಿಂದ 27 ವಚನಗಳಲ್ಲಿರುವ ವಿಷಯವನ್ನು ಸಂಕ್ಷಿಪ್ತವಾಗಿ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಅದು ಹೀಗಿರುತ್ತದೆ. ಏನೆಂದರೆ, ಇದೆಲ್ಲವೂ ನಿಜವಾಗಿಯೂ ಸಂಭವಿಸುತ್ತಾ ಇದೆ ಎಂಬುದನ್ನು ಯಾಕೋಬನಿಂದ ನಂಬಲು ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲದೆ ಯಾಕೋಬನು ಈಗ ಮನಗಾಣಿಸಲ್ಪಟ್ಟಿದ್ದಾನೆ ಮತ್ತು ಸ್ವಲ್ಪ ಹುಮ್ಮಸ್ಸನ್ನು ಪ್ರದರ್ಶಿಸಲು ಆರಂಭಿಸುತ್ತಾ ಇದ್ದಾನೆಂಬುದನ್ನು ನಾವು ಗಮನಿಸಬಹುದು. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 28ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸಾಕು, ನನ್ನ ಮಗನಾದ ಯೋಸೇಫನು ಸಜೀವವಾಗಿದ್ದಾನೆ, ನಾನು ಸಾಯುವುದಕ್ಕಿಂತ ಮುಂಚೆ ಹೋಗಿ ಅವನನ್ನು ನೋಡುವೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಎಂಥ ರೋಮಾಂಚಕ ಅಭಿವೃದ್ಧಿಗಳು ಸಂಭವಿಸುತ್ತಿರುವುದನ್ನು ನಾವು ನೋಡುತ್ತೇವಲ್ಲವೇ? ಯೋಸೇಫನನ್ನು ಪುನಃ ನೋಡುವೆನು ಎಂಬ ದೂರದೃಷ್ಟಿಯು ಯಾಕೋಬನಿಗೆ ಐಗುಪ್ತಕ್ಕೆ ಇಳಿದು ಹೋಗುವಂತೆ ನಿರ್ಧಾರವನ್ನು ಮಾಡಲು ನಿಶ್ಚಯವಾಗಿ ಪ್ರಭಾವವನ್ನು ಬೀರಿತು.
ಅವನು ಐಗುಪ್ತದಲ್ಲಿಯೇ ನಿರಂತರವಾಗಿ ನೆಲೆಸಬೇಕು ಎಂಬ ಉದ್ದೇಶದಿಂದ ಹೋದನು ಎಂದು ನನಗೆ ಅನಿಸುವುದಿಲ್ಲ. ತನ್ನ ಮಗನಾದ ಯೋಸೇಫನಿಗೆ ಒಂದು ಅಲ್ಪಕಾಲಿಕ ಸಂಧಿಸುವಿಕೆಯನ್ನು ನೀಡಿ ಬರಗಾಲವು ಮುಗಿದ ಕೂಡಲೇ ಪುನಃ ತನ್ನ ಸ್ವದೇಶಕ್ಕೆ ಹಿಂದಿರುಗಬೇಕು ಎಂಬುದಾಗಿ ಬಯಸಿದ್ದಿರಬಹುದು. ಆದರೆ ಅವನು ಕಾನಾನ್ ದೇಶಕ್ಕೆ ಎಂದಿಗೂ ಹಿಂತಿರುಗಲಿಲ್ಲ. ಅವನು ಐಗುಪ್ತದಲ್ಲಿಯೇ ಸತ್ತು ಹೋದನು. ನೋಡಿರಿ, ಅವನ ಇಡೀ ಕುಟುಂಬವು ಐಗುಪ್ತ ದೇಶದಲ್ಲಿಯೇ ವಾಸವಾಗಿದ್ದಾಗ್ಯೂ ಅವನು ಕಾನಾನ್ ದೇಶದಲ್ಲಿ ಹೂಣಿಡಲ್ಪಟ್ಟನು. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 45ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 46ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ಮತ್ತು ಅವನ ಕುಟುಂಬದವರು ಐಗುಪ್ತಕ್ಕೆ ಹೋದದ್ದು, ಯಾಕೋಬ ಮತ್ತು ಯೋಸೇಫರಿಬ್ಬರು ಪುನಃ ಒಂದಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡುವುದಾದರೆ ದೇವರು ಅಬ್ರಹಾಮನಿಗೆ ಐಗುಪ್ತದಿಂದ ದೂರವಿರಲು ಸೂಚಿಸಿದ್ದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಹೌದು ಪ್ರಿಯರೇ, ಅಬ್ರಹಾಮನು ಅಲ್ಲಿಗೆ ಹೋದಾಗ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನು ಎಂಬುದನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ದೇವರು ಇಸಾಕನಿಗೂ ಸಹ ಇದೇ ಸಂಗತಿಯನ್ನು ಹೇಳಿದ್ದನು. ಆದ್ದರಿಂದ ಈಗ ಯಾಕೋಬನು ಐಗುಪ್ತಕ್ಕೆ ಹೋಗಬೇಕೋ ಬೇಡವೋ ಎಂಬುದು ಪ್ರಶ್ನೆಯಾಗಿರುತ್ತದೆ. ಅವನಿಗೆ ಯೋಸೇಫನ ಹಾಗೂ ಫರೋಹನ ಆಮಂತ್ರಣಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಉತ್ತೇಜನದ ಅಗತ್ಯತೆ ಇರುತ್ತದೆ. ಅವನಿಗೆ ದೇವರಿಂದ ಹಸಿರು ನಿಶಾನೆಯ ಅಗತ್ಯತೆ ಇರುತ್ತದೆ. ಆದ್ದರಿಂದ ಯಾಕೋಬನು ಐಗುಪ್ತಕ್ಕೆ ಹೋಗಲು ಒಪ್ಪಿಕೊಂಡಿದ್ದರೂ ಅದನ್ನು ಹಿಂದೆ ಮುಂದೆ ನೋಡುತ್ತಾ ಕೆಲವು ವರ್ಷಗಳ ಮಾತ್ರ ಅಲ್ಲಿ ಇರಬೇಕೆಂದು ಹೊರಡುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇಸ್ರಾಯೇಲನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿಯನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಯಾಕೋಬನು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಅರ್ಪಿಸುತ್ತಾ ಇದ್ದಾನೆ. ನೋಡಿರಿ, ಮೊದಲನೇ ಸಾರಿ ಯಾಕೋಬನು ತನ್ನ ದೇಶವನ್ನು ಬಿಟ್ಟು ಖಾರಾನಿಗೆ ಹೋಗುವ ಸಮಯದಲ್ಲಿ ಅವನು ಬೇತೇಲಿಗೆ ಬಂದಿದ್ದನು. ಆಗ ಅವನು ದೇವರಿಗಾಗಿ ನೋಡುತ್ತಾ ಇರಲಿಲ್ಲ. ತಾನು ದೇವರಿಂದ ಓಡಿ ಹೋಗುತ್ತಿರುವೆನು ಎಂದು ಅಂದುಕೊಂಡಿದ್ದನು. ಅವನು ಆಗ ದೇವರ ಮನಸ್ಸನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನೂ ಸಹ ಮಾಡಲಿಲ್ಲ ಮತ್ತು ಆತನ ಮಾರ್ಗದರ್ಶನವನ್ನು ಕೇಳಿಕೊಳ್ಳಲಿಲ್ಲ. ಪ್ರಿಯರೇ, ಯವನಸ್ಥನಾದ ಯಾಕೋಬನ ಮತ್ತು ಅಬ್ರಹಾಮನ ಸೇವಕನ ನಡುವೆ ಇರುವ ಭೇದವನ್ನು ನಾವು ಗ್ರಹಿಸಿಕೊಳ್ಳಬಹುದು. ನೋಡಿರಿ, ಅಬ್ರಹಾಮನ ಸೇವಕನು ದೇವರನ್ನು ವಿಚಾರಿಸದೆಯೇ, ದೇವರ ಕಡೆಗೆ ನೋಡದೆಯೇ ಒಂದು ಹೆಜ್ಜೆಯನ್ನಾದರೂ ಮುಂದಿಡುತ್ತಿರಲಿಲ್ಲ. ಯವನಸ್ಥನಾದ ಯಾಕೋಬನಾದರೂ ತನ್ನ ಜೀವಿತದಲ್ಲಿ ದೇವರ ಅವಶ್ಯಕತೆ ಇರುತ್ತದೆ ಎಂಬುದನ್ನು ಎಂದಿಗೂ ಯೋಚಿಸಲಿಲ್ಲ. ಜೀವಿತದಲ್ಲಿ ಹೀಗೆ ಮುಂದುವರಿಯುವುದು ಸರಿಯಾದ ರೀತಿಯಾಗಿರುವುದಿಲ್ಲ ಎಂಬುದನ್ನು ಕಲಿತುಕೊಳ್ಳಲು ಯಾಕೋಬನಿಗೆ ಬಹು ದೀರ್ಘವಾದ ಸಮಯ ಹಿಡಿಯಿತು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಂದು ನಾವು ಅಬ್ರಹಾಮನ ಸೇವಕನಂತೆ ಇದ್ದೇವೋ ಅಥವಾ ಯವನಸ್ಥನಾದ ಯಾಕೋಬನಂತಿದ್ದೇವೋ ನಮ್ಮನ್ನು ನಾವು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿಯೂ ದೇವರನ್ನು ನಾವು ಹುಡುಕುವುದಾದರೆ, ಆತನ ಮಾರ್ಗದರ್ಶನವನ್ನು ನಾವು ಎದುರು ನೋಡುವುದಾದರೆ, ಖಂಡಿತವಾಗಿಯೂ ಆತನು ನಮ್ಮನ್ನು ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ಸಹಾಯ ಮಾಡಿ ನಡೆಸುತ್ತಾನೆ. ನೋಡಿರಿ, ತನ್ನ ಜೀವಮಾನ ಕಾಲದ ಹೆಚ್ಚಿನ ಭಾಗ ದೇವರ ಕಡೆಗೆ ದೃಷ್ಟಿಸದೇ ಇದ್ದ ಈ ಯಾಕೋಬನು ಈಗ ಬೆರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಅರ್ಪಿಸುತ್ತಾ ಇದ್ದಾನೆ. ಈಗ ದೇವರು ಕೃಪಾಸಂಪೂರ್ಣನಾಗಿ ಅವನಿಗೆ ಪ್ರತ್ಯಕ್ಷನಾಗಲಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 2ನೇ ಮತ್ತು 3ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲನನ್ನು ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಗಟ್ಟಾ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಯಾಕೋಬನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾನೆ. ಇದು ದೇವರು ಮಾಡಿದ್ದೋ ಎಂಬುದಾಗಿ ನಾವು ಆಶ್ಚರ್ಯಪಡಬಹುದು. ಅದಕ್ಕೆ ಉತ್ತರವನ್ನು ಮುಂದಿನ ಪುಸ್ತಕದಲ್ಲಿ, ಅಂದರೆ ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದರೆ ಇಸ್ರಾಯೇಲರು
ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಲಗೊಂಡರೂ ಆ ದೇಶದಲ್ಲೆಲ್ಲ ತುಂಬಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತ ದೇಶದಲ್ಲಿ ನಿಜವಾಗಿಯೂ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಬಲಗೊಂಡರು ಮತ್ತು ದೇಶದಲ್ಲೆಲ್ಲ ತುಂಬಿಕೊಂಡರು. ನೋಡಿರಿ, ದೇವರು ಯಾಕೋಬನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುತ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 4ನೇ ಮತ್ತು 5ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರೆದುಕೊಂಡು ಬರುವೆನು. ನಿನ್ನ ಅವಸಾನ ಕಾಲದಲ್ಲಿ ಯೋಸೇಫನು ನಿನ್ನ ಕಣ್ಣುಗಳ ಮೇಲೆ ಕೈ ಇಡುವನು ಅಂದನು. ಬಳಿಕ ಯಾಕೋಬನು ಬೆರ್ಷೆಬದಿಂದ ಹೊರಟನು. ಫರೋಹನು ಅವನನ್ನು ಕರಕೊಂಡು ಬರುವುದಕ್ಕೆ ಕಳುಹಿಸಿದ್ದ ರಥಗಳ ಮೇಲೆ ಇಸ್ರಾಯೇಲನ ಮಕ್ಕಳು ತಮ್ಮ ತಂದೆಯಾದ ಯಾಕೋಬನನ್ನು ಹೆಂಡತಿ ಮಕ್ಕಳನ್ನು ಕುಳ್ಳರಿಸಿಕೊಂಡು ಹೊರಟರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆದಿಕಾಂಡದ ಈ ಭಾಗದಲ್ಲಿ ಯೋಸೇಫನು ಪ್ರಮುಖನಾಗಿರುವಾಗಲೂ ಯಾಕೋಬನ ಜೀವಿತದಲ್ಲಿ ನಂಬಿಕೆಯ ಆತ್ಮಿಕ ಮನುಷ್ಯನ ಪುರಾವೆಗಳನ್ನು ಗುರುತಿಸಲು ಖಚಿತಪಡಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನ ಜೀವಿತವನ್ನು 3 ಭೌಗೋಳಿಕ ಸ್ಥಾನಗಳಲ್ಲಿ ವಿಂಗಡಿಸಬಹುದು. ಅವು ಯಾವೆಂದರೆ, ಮೊದಲನೇದಾಗಿ ಖಾರಾನ್ ದೇಶ, ಎರಡನೆಯದಾಗಿ ಕಾನಾನ್ ದೇಶ, ಮೂರನೆಯದಾಗಿ ಐಗುಪ್ತ ದೇಶ ಎಂಬಿವುಗಳೇ. ಕರ್ತನಲ್ಲಿ ಪ್ರಿಯರೇ, ಈ 3 ಸ್ಥಳಗಳು ಕೇವಲ ಭೌಗೋಳಿಕ ಸ್ಥಳಗಳನ್ನು ಸೂಚಿಸುವುದು ಮಾತ್ರವಲ್ಲ, ಇವು 3 ಆತ್ಮೀಕ ಪಾಠಗಳನ್ನು ಸಹ ಸೂಚಿಸುವಂಥವುಗಳಾಗಿರುತ್ತವೆ. ಯಾಕೋಬನು ಒಂದೇ ಒಂದು ಕೋಲನ್ನು ಹಿಡಿದುಕೊಂಡು ತನ್ನ ಸ್ವದೇಶವನ್ನು ಬಿಟ್ಟು ಹೊರಟನು. ಅವನು ಖಾರಾನಿಗೆ ಬಂದಾಗ ಅವನು ಶರೀರ ಭಾವದಲ್ಲಿ ಜೀವಿಸುತ್ತಿದ್ದ ದೇವರ ಮನುಷ್ಯನಾಗಿದ್ದನು. ಅವನು ಖಾರಾನಿನಿಂದ ಹೊರಗೆ ಬರುವಾಗ ಓಡಿ ಹೋಗುವನಾಗಿದ್ದನು. ಹೌದು, ಅವನು ತನ್ನ ಮಾವನಾದ ಲಾಬಾನನಿಂದ ಓಡಿ ಹೋಗುತ್ತಾ ಇದ್ದನು ಮತ್ತು ತನ್ನ ಸ್ವಂತ ಅಣ್ಣನಾದ ಏಸಾವನನ್ನು ಸಂಧಿಸಲು ಭಯ ಹಿಡಿದವನಾಗಿದ್ದನು. ನಂತರ ಅವನು ಕಾನಾನ್ ದೇಶದಲ್ಲಿ ಬಂದಾಗ ಒಂದು ಕುಸ್ತಿ ಪಂದ್ಯಾಟವನ್ನು ಹೊಂದಿದನು. ಆದರೆ ಅವನು ತನ್ನ ಸ್ವಂತ ಬಲದಲ್ಲಿಯೇ ಹೋರಾಡುತ್ತಿರುವ ಮನುಷ್ಯನಾಗಿದ್ದಾನೆ. ಈಗ ಅವನು ಐಗುಪ್ತ ದೇಶಕ್ಕೆ ಹೋಗುತ್ತಾ ಇದ್ದಾನೆ ಮತ್ತು ಅವನು ತನ್ನ ಸ್ವಂತ ಬಲದಲ್ಲಿ ನಡೆಯುತ್ತಾ ಇಲ್ಲ ಮತ್ತು ಇನ್ನೆಂದಿಗೂ ಓಡಿ ಹೋಗುತ್ತಾ ಇಲ್ಲ. ಈಗ ಅವನು ನಂಬಿಕೆಯಿಂದ ನಡೆಯುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನು ಈಗ ದೇವರು ಬಯಸಿದಂಥ ಮನುಷ್ಯನಾಗಿದ್ದಾನೆ ಮತ್ತು ಆ ರೀತಿಯ ಮನುಷ್ಯನನ್ನು ಮಾಡಲು ದೇವರಿಂದ ಮಾತ್ರ ಸಾಧ್ಯವಾಗುತ್ತದೆ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ಯಾಕೋಬನ ಈ 3 ಸ್ಥಾನಗಳಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಬಹುದು. ದಯಮಾಡಿ ಆಲೋಚಿಸಿ ನೋಡಿರಿ. ಬಂದಿರಿ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 6ನೇ ಮತ್ತು 7ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯಾಕೋಬನು ಅವನ ಮನೆತನದವರೆಲ್ಲರೂ ತಮ್ಮ ದನ ಕುರಿಗಳೆಲ್ಲವನ್ನು ತಾವು ಕಾನಾನ್ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಸ್ವತ್ತುಗಳನ್ನು ತೆಗೆದುಕೊಂಡು ಐಗುಪ್ತ ದೇಶವನ್ನು ತಲುಪಿದರು. ಹೀಗೆ ಯಾಕೋಬನು ತನ್ನ ಗಂಡು ಹೆಣ್ಣು ಮಕ್ಕಳನ್ನು ಮೊಮ್ಮಕ್ಕಳನ್ನು ತನ್ನ ಮನೆತನದವರೆಲ್ಲರನ್ನೂ ತನ್ನ ಸಂಗಡಲೇ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಬರಗಾಲದ ಭೀಕರತೆಯಿಂದಾಗಿ ಯಾಕೋಬನು ತನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೋಗಬೇಕಾಯಿತು. ಅವರು ಮಾತ್ರವಲ್ಲ, ಅವರು ಹೊಂದಿದ್ದ ಪಶುಗಳೆಲ್ಲವನ್ನು ತೆಗೆದುಕೊಂಡು ಹೊರಟು ಹೋದರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಯಾಕೆಂದರೆ ಆ ಬರಗಾಲದಲ್ಲಿ ಯಾರೂ ಉಳಿಯುವ ಸಾಧ್ಯತೆ ಇರಲಿಲ್ಲ. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಟ್ಟಿಗಿರಲಿ. ಪ್ರೀತಿಯ ದೇವಜನರೇ, ಇದುವರೆಗೆ ಆದಿಕಾಂಡ 44:1 46:7 ಕಂಡುಬರುವ ಯೋಸೇಫನ ಜೀವಿತವನ್ನು ಅಧ್ಯಯನ ಮಾಡಿದೆವು. ಬೆನ್ಯಾಮೀನನ ಬದಲಾಗಿ ಯಹೂದನು ಗುಲಾಮನಾಗಲು ಮಧ್ಯಸ್ಥಿಕೆ ವಹಿಸುವುದನ್ನು ನೋಡಿದೆವು. ಯೋಸೇಫನು ತನ್ನ ಗುರುತನ್ನು ಪ್ರಕಟಿಸುವನು. ಯೋಸೇಫನು ತನ್ನ ಕುಟುಂಬವನ್ನು ಐಗುಪ್ತಕ್ಕೆ ಆಹ್ವಾನಿಸುವನು ಮತ್ತು ಯಾಕೋಬನು ಅವನ ಕುಟುಂಬವು ಐಗುಪ್ತಕ್ಕೆ ಹೋದದ್ದು ಎಂಬ ಪ್ರಸ್ತಾಪಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದೆವು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಕೃಪೆಯು ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಇರಲಿ.